ಸುಪ್ರಸಿದ್ಧ ಶ್ರೀ ಶನೇಶ್ವರ ಸ್ವಾಮಿಗೆ ಕಡೆ ಶ್ರಾವಣ ಶನಿವಾರದ ಅಂಗವಾಗಿ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಅರ್ಚಕರು ಮಾತನಾಡಿ, ಗುಬ್ಬಿ ಪಟ್ಟಣದ ಸೂರ್ಯಪುತ್ರ ಶ್ರೀ ಶನೇಶ್ವರ ಸ್ವಾಮಿಗೆ ನಾನು ಅಲಂಕಾರ ಮಾಡಿ ಈ ದೇವಾಲಯ ಪೂಜೆ ಮಾಡಲು ವಾರಕ್ಕೊಮ್ಮೆ ಬರುತ್ತಿದ್ದೆ. ಯಾಕೆಂದರೆ ಈ ದೇವಾಲಯವು ಪೂರ್ಣ ಮಣ್ಣಿನ ಗೋಡೆಯಲ್ಲಿ ಪುರಾತನ ಕಾಲವಾಗಿ ಇತ್ತು. ಈಗ ಸ್ವಾಮಿಯವರ ಅನುಗ್ರಹದಿಂದ ನೂತನ ದೇವಾಲಯ ನಿರ್ಮಾಣವಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂದರು. ದೇವಸ್ಥಾನದ ಅರ್ಚಕರು ನಾವು ಸುಮಾರು ನಾನು 4 ವರ್ಷದ ಅರ್ಚಕ ವೃತ್ತಿ ಮಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಈ ದೇವಸ್ಥಾನದಲ್ಲಿ ಒಂಥರ ಪಾರ್ಟ್ ಟೈಮ್ ತರ ಬರ್ತಿದ್ದು. ದೇವರ ಮಹಿಮೆ ಏನು ಅಂತಂದ್ರೆ, ಪ್ರತಿ ವರ್ಷವೂ ಸಹ ಅನಾದಿ ಕಾಲದಿಂದ ಮಾಡ್ಕೊಂಬಂದಿದ್ದಾರೆ ಪೂಜೆನ. ಪ್ರತಿ ವರ್ಷವೂ ಸಹ ಅಭಿಷೇಕಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೆ. ಆ ದೇವಸ್ಥಾನ ಯಾವ ರೀತಿ ಇತ್ತು ನೀವು ನಂಬಕ್ಕಾಗೋದಿಲ್ಲ. ಸುಮ್ಮನೆ ಒಂದು ಸಣ್ಣ ಮಣ್ಣಿನ ಮಂಟಪ ತರ ಇತ್ತದು. ಈ ದಿವಸ ಇದು ಅದ್ಭುತವಾದಂತಹ ದೇವಸ್ಥಾನ. ಬರೀ ಒಂದು ವರ್ಷದ ಒಳಗಡೆ ನವೆಂಬರ್ 22ನೇ ತಾರೀಕು 2022ನೇ ತಾರೀಕು ಶುರುವಾಗಿದ್ದು, ನವೆಂಬರ್ 22ನೇ ತಾರೀಕು 2023ಕ್ಕೆ ಮತ್ತೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗ್ತದೆ. ಶನೇಶ್ವರ ಅಂತ ಶಕ್ತಿಶಾಲಿ ಶನೇಶ್ವರ ಸ್ವಾಮಿ ಆಗಿದ್ದಾರೆ. ತಾರೆ ಮರ ಇತ್ತು, ತಾರೆ ಮರದಲ್ಲೂ ವಾಸವಾಗಿದ್ರು. ಈಗ ಭಕ್ತರುಗಳಿಗೆ ಇಪ್ಸಿತ ಫಲ ಕೊಡೋಕ್ಕೋಸ್ಕರ ಮೂರ್ತಿ ರೂಪದಲ್ಲಿ ಎಲ್ಲರಿಗೂ ಕಾಣಿಸ್ಕೊಂಡು ಎಲ್ಲರಿಗೂ ಸಹ ಆಶೀರ್ವಾದ ಮಾಡೋಕ್ಕೋಸ್ಕರ ಈ ದಿವಸ ವಿಶೇಷವಾದಂತಹ ಅಲಂಕಾರಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಈ ಅಲಂಕಾರ, ಈ ಪೂಜೆ, ಈ ವೈಭವೀಕರಣ ಕಾರಣವಾದಂತಹ ಚಂದ್ರ ಹುಡುಗನ್ ಜೂಮಲ್ಲಿ ಹಿಡಿ ಅಣ್ಣ, ಕ್ಯಾಮ್ರಾ ತುಂಬ ಅವನೇ ಕಾಣಬೇಕು.